ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಡಿಪಿಟೆಕ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ನೀವು ನೋಡ್ತಾ ಇದ್ದಾರೆ ಡಿಪಿಟೆಕ್. ನಾನು ನಿಮ್ಮ ಪರಂ ಪೃಥ್ವಿ. ಇವತ್ತು ವೀಡಿಯೋ ಮಾಡ್ತಿರೋದು ಏನಕ್ಕಪ್ಪ ಅಂದರೆ, ಕೈನ್ಮಾಸ್ಟರ್ ಆ್ಯಪ್ ಯೂಸ್ ಮಾಡ್ಕೊಂಡು ಒಂದು ಲೈನ್ ಫೈರ್ ಎಫೆಕ್ಟನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಯೂಟ್ಯೂಬ್ ಇಂಟ್ರೋ ಆಗ್ಬೋದು, ಸ್ಟಾರ್ಟಿಂಗ್ ಇಂಟ್ರೋ ಆಗ್ಬೋದು, ಇಲ್ಲಾಂದರೆ ಟೆಕ್ಸ್ಟ್ ಇಂಟ್ರೋ ಆಗ್ಬೋದು, ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ನಾನು ಆಲ್ಮೋಸ್ಟ್ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈಗ ನೀವಿನ್ನೂ ಚೆನ್ನಾಗಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಬರೋ ಅಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಈಗ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಕೈನ್ಮಾಸ್ಟರ್ ಆ್ಯಪ್ಗೆ ಓಪನ್ ಮಾಡಿ. ನಿಮ್ಮ ಹತ್ರ ಕೈನ್ಮಾಸ್ಟರ್ ಇಲ್ಲ ಅಂದರೆ ನಾನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಗೂಗಲ್ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಸಿಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಸೆಂಟರ್ ಪ್ರೆಸಸ್ ಈ ರೀತಿ ಇರುತ್ತೆ. ಫಸ್ಟ್ ಏನು ಮಾಡಬೇಕಂತ ನೋಡಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 16:9 ಅಂತ ಒಂದು ಆಪ್ಷನ್ ಇದೆ, ಕ್ಲಿಕ್ ಮಾಡಿ ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಮೀಡಿಯಾಗೆ ಹೋಗ್ಬಿಟ್ಟು ಬ್ಯಾಕ್ಗ್ರೌಂಡ್ಗೆ ಹೋಗ್ಬಿಟ್ಟು ಫಸ್ಟು ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಷ್ಟು ಅಂತ ಕೊಡಿ. ಆ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. ಒಂದು 15 to 20 ಸೆಕೆಂಡ್ವರೆಗೂ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಫ್ರಂಟಿಗೆ ಬಂದು ಲೇಯರ್ಗೆ ಹೋಗ್ಬಿಟ್ಟು ಮೀಡಿಯಾ ಮೇಲೆ ಹೋಗ್ಬಿಟ್ಟು ನಾನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಯಾವ ರೀತಿ ಅದೇನೆಂದರೆ ಫೈರ್ ಎಫೆಕ್ಟ್ ಲೈನದು ವಿಡಿಯೋ, ಒಂದು ಸ್ಮಾಲ್ ವಿಡಿಯೋ ಅದು. ಅದನ್ನು ನಾನು ವೀಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ಇದು ವಿಡಿಯೋ ಸ್ನೇಹಿತರೆ. ಇದನ್ನು ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಲೋಗೋ ಆಗ್ಬೋದು, ಇಲ್ಲಾಂದರೆ ಯಾವ್ದಾದ್ರು ಟೆಕ್ಸ್ಟ್ ಆಗ್ಬೋದು, ಯಾವ ರೀತಿ ಇದನ್ನು ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡೋದಂಬಿಟ್ಟು ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೋಡಿ, ಪ್ಲೇ ಮಾಡಿಬಿಟ್ಟು ಆ ಲೈನ್ ಎಂಡ್ ಆಗ್ತಿದ್ದಂಗೆ ಸ್ವಲ್ಪ ಪಾಸ್ ಮಾಡ್ಕೊಳ್ಳಿ. ಈಗ ಫಸ್ಟು ನೀವೇನು ಮಾಡಬೇಕಪ್ಪ ಅಂದರೆ, ಲೆಫ್ಟ್ ರೈಟ್ ಸ್ವಲ್ಪ ಜೂಮ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಆ ಲೇಯರ್ನ ಜೂಮ್ ಮಾಡಿಕೊಂಡು ಸ್ವಲ್ಪ ಬಿಡಿಯಾಗಿ ಸಿಗುತ್ತೆ ಫ್ರೆಂಡ್ಸ್. ಕರೆಕ್ಟ್ ಫೋರ್ಸನ್ನೇ ನಾವು ಪಾಸ್ ಮಾಡ್ಬೋದು. ಪ್ಲೇ ಮಾಡಿ ಮತ್ತೆ ನೋಡಿ, ಮತ್ತೆ ಸ್ಟಾಪ್ ಮಾಡಿಬಿಟ್ಟು ನಿಮ್ಮ ಕೈಯಲ್ಲೇ ಸ್ವಲ್ಪ ಸ್ಲೈಡ್ ಮಾಡ್ಕೊಳ್ಳಿ ಲೆಫ್ಟಿಗೆ. ನೋಡಿ, ಬ್ಯಾಕಲ್ಲಿ ಒಂದು ಇಮೇಜ್ ಕಾಣಿಸ್ತಾ ಇದೆ ನೋಡಿ, ಅದು ಬಂದಾಗ ಲೇಯರ್ಗೆ ಹೋಗ್ಬಿಟ್ಟು ನೀವೇನಾದರೂ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಲೋಗೋನ ಹಾಕ್ಬಿಟ್ಟು ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ, ಇಂಟ್ರೋ ಕ್ರಿಯೇಟ್ ಮಾಡಬೇಕು ಅಂತಾರೆ, ಮೀಡಿಯಾಗೆ ಹೋಗ್ಬಿಟ್ಟು ನಿಮ್ಮ ಯೂಟ್ಯೂಬ್ ಲೋಗೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಈಗ ನಾನು ಯೂಟ್ಯೂಬ್ ಲೋಗೋನ ಇಂಪೋರ್ಟ್ ಮಾಡಿದ್ದೀನಿ. ಅದನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ಎಸ್ ಅಂತ ಕೊಡ್ತೀನಿ. ಈಗ ನಿಮ್ಮ ವಿಡಿಯೋ ಈ ರೀತಿ ನೀವು ಯೂಟ್ಯೂಬ್ ಲೋಗೋನ ಇಂಪೋರ್ಟ್ ಮಾಡಿದ್ಮೇಲೆ ಏನಂತ ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನೆಕ್ಸ್ಟ್ ಪ್ರೊಸೀಜರ್ ಏನು ಅಂದರೆ, ನಿಮ್ಮ ವಿಡಿಯೋ ಲೋಗೋ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನೊಂದು ಹೋಗ್ಬಿಟ್ಟು ಪಾಪ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು 0.5ಗಿನ ಫುಲ್ಲು ಸ್ಲೋಲ್ಲಿ ಇಡಿ. ಸ್ಲೋ ಅಂದರೆ ಫುಲ್ಲು ಸ್ಪೀಡಲ್ಲಿ ಬರುತ್ತೆ. 0.5ಗಿನ ಫುಲ್ಲು ಲಾಸ್ಟ್ವರೆಗೆ ಎಂಡಿಗೆ ತೊಗೊಬಂದು ನಿಲ್ಲಿಸ್ಕೊಳ್ಳಿ. ಮತ್ತೆ ಎಷ್ಟು ಅಂತ ಕೊಡಿ. ಈಗ ಮತ್ತೆ ಒಂದು ಸಲ ಪ್ಲೇ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು. ಮತ್ತೆ ಸ್ಟಾರ್ಟಿಂಗಿಂದ ಬಂದು ನೋಡಿ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು. ತುಂಬ ಈಸಿ ಇದೆ ಫ್ರೆಂಡ್ಸ್, ಆರಾಮಾಗಿ ಮಾಡ್ಬೋದು ಯಾವ ರೀತಿ ಅಂದ್ಬಿಟ್ಟು. ಇದು ತುಂಬ ಚೆನ್ನಾಗಿದೆ ಅಂದ್ಕೊತೀನಿ, ತುಂಬ ಒಳ್ಳೆ ಎಫೆಕ್ಟ್ ಇದು. ಈ ರೀತಿ ಮಾಡಿದ್ಮೇಲೆ ನೀವೇನಾದರೂ ಕೆಳಗಡೆ ಟ್ಯಾಗ್ಲೈನ್ ನಿಮ್ಮ ಚಾನಲ್ಗೆ ಟ್ಯಾಗ್ಲೈನ್ ಹಾಕಬೇಕು ಅಂದರೆ, ಮತ್ತೆ ಲೇಯರ್ಗೆ ಹೋಗ್ಬಿಟ್ಟು ಮೀಡಿಯಾಗೆ ಹೋಗ್ಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವೇನಾದರೂ ಸೇವ್ ಮಾಡಿಕೊಂಡಿದ್ರೆ ಅಲ್ಲಿಂದ ನೀವು ಹಾಕ್ಬೋದಾಗುತ್ತೆ. ಕ್ರೆಸ್ ಅಂತ ಕೊಡಿ. ಈಗ ನೀವೇನಾದ್ರು ನಿಮ್ಮ ಚಾನಲ್ಗೆ ಟ್ಯಾಗ್ಲೈನ್ ಏನಾದರೂ ನೀವು ಆ್ಯಡ್ ಮಾಡ್ತೀನಿ ಅಂದ್ಬಿಟ್ಟು ಎಡಿಟ್ ಮಾಡ್ತೀನಿ ಅಂದರೆ ನೋಡಿ, ಅದನ್ನು ಆ್ಯಡ್ ಮಾಡಿ. ಮತ್ತು ನೆಕ್ಸ್ಟ್ ಏನು ಮಾಡಬೇಕಪ್ಪ, ಇನ್ನೊಂದು ನಿಮಿಷನ್ಗೆ ಹೋಗ್ಬಿಟ್ಟು ಸ್ಲೈಡ್ ರೈಟ್ ಆದರೂ ಕೊಡ್ಬೋದು ನೀವು, ಇಲ್ಲಾಂದರೆ ಹಂಗೆ ಸ್ವಲ್ಪ ಸ್ಲೈಡ್ ಮಾಡಿದ್ರೆ ಕೆಳಗಡೆ
ಎಂಟರ್ ಸ್ಲೈಡ್ ರೈಟ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಸ್ವಲ್ಪ ಅದನ್ನು ಇನ್ನೊಂದು ಮಿಷನ್ ಸ್ಪೀಡ್ನ ಸ್ವಲ್ಪ ಜಾಸ್ತಿ ಮಾಡಿಕೊಡಿ, 0.5 ಇಡಿ. ನೆಕ್ಸ್ಟ್ ಎಸ್ ಅಂತ ಕೊಡಿ. ಈಗ ಮತ್ತೆ ಫಸ್ಟಿಂದ ಬಂದು ಈಗ ಸ್ಟಾರ್ಟಿಂಗಿಂದ ಬಂದು ಒಂದು ಸಲ ಪ್ಲೇ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ನಿಮ್ಮ ವಿಡಿಯೋ. ಚೆನ್ನಾಗಿ ಬಂದಿದೆ ಅಂತ ತಿಳ್ಕೊತೀನಿ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದೇ ರೀತಿ ನೋಡ್ತಾ ಇರಿ ನಮ್ಮ ವೀಡಿಯೋಸ್ನ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಯಾವುದೂ ವೀಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ನಾನು. ಆ ಲೈನ್ ಫೈರ್ ಎಫೆಕ್ಟು ಮತ್ತು ಆ ಲೈನ್ ಫೈರ್ ಎಫೆಕ್ಟ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಕೈನ್ಮಾಸ್ಟರ್ ಆ್ಯಪ್ ಯೂಸ್ ಮಾಡ್ಕೊಂಡು ಈ ರೀತಿ ಆರಾಮಾಗಿ ಕ್ರಿಯೇಟ್ ಮಾಡೋದು ಫ್ರೆಂಡ್ಸ್. ನಿಮಗೆ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಮತ್ತು ಶೇರ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.